ಯಾಕೆ ಸೀಟ್ ಇದೆಯಲ್ಲ ಕೂತ್ಕೊಳ್ಳೆ. ಬೇಡ ಕಣೆ, ನಾನು ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತೀನಿ. ಮಜಾ ಕೊಡಕ್ ಅವ್ರಿಗೂ ಕಂಫರ್ಟು, ಮಜಾ ತಗೊಳಕ್ ನಂಗೂ ಕಂಫರ್ಟು. ಆಂಟಿ ಸೀಟ್ ಇದೆ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್, ನನಗೂ ನಿಮ್ ತರನೇ ನಿಂತ್ಕೊಂಡು ಟ್ರಾವೆಲ್ ಮಾಡೋದೇ ಕಂಫರ್ಟ್. ಯಾಕ್ರಿ ಉಜ್ಕೊಂಡು ಹೋಗ್ತಿದ್ದೀರಾ? ಇದು BTS ಬಸ್ಸು. ಸಿಕ್ಕಾಪಟ್ಟೆ ರಶ್ ಇರುವಾಗ ಈ ಉಚ್ಚಾಟ ಎಲ್ಲ ಕಾಮನ್ನು. ನಿಮಗೆ ಬೇಡ ಅಂದ್ರೆ ಕಾರ್ ತಗೊಂಡು ಕಾರಲ್ಲಿ ಓಡಾಡಿ. ಟಿಕೆಟ್ ಟಿಕೆಟ್. ಯಾರಿ ಅದು ಹಿಂದೆ ಇರೋರು? ದುಡ್ಡು ಪಾಸ್ ಮಾಡಿ ಟಿಕೆಟ್ ತಗೊಳ್ಳಿ. ಒಂದು ವಿಧಾನಸೌಧ ಕೊಡಿ. ಇರೋದೊಂದು ವಿಧಾನಸೌಧ, ನೀವೇ ತಗೊಂಡ್ಬಿಟ್ರೆ ನಮ್ಮ MLAಗಳು ಕಿತ್ತಾಡಕ್ಕೆ ಎಲ್ಲಿ ಹೋಗ್ತಾರೆ? ಒಂದು MG ರೋಡ್ ಕೊಡಿ. 3 ರೂಪಾಯಿ ಕೊಟ್ಟು MG ರೋಡ್ ಕೇಳ್ತೀರಾ? ತಗೊಳ್ಳಿ. ಯಾರ್ರಿ ಅದು ಹಿಂದೆ? ಇಲ್ಲಿಗೆ ಬಂದು ಟಿಕೆಟ್ ಕೊಡ್ರಿ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಬೇರೆಯವರೆಲ್ಲ ತಗೊಂತ ಇಲ್ಲ. ನಿಂದೇನ್ ಸ್ಪೆಷಲು? ನಾನ್ ಟಿಕೆಟ್ ಕೊಡೋದು ಈಗೇನೆ. ನಿನಗೆ ಇಷ್ಟ ಇದ್ರೆ ತಗೋ, ಇಲ್ಲ ಅಂದ್ರೆ ಬಸ್ ಇಳಿದು ಬೇರೆದ್ರಲ್ಲಿ ಹೋಗು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನ್ ಮಾಡೋದ್ ನ್ಯಾಯನಾ? ಏನು ಬಿಟ್ರೆ ತುಂಬಾ ಮಾತಾಡ್ತಾ ಇದ್ಯಾ? ಮೊದಲು ಕೆಳಗಿಳಿ. ಹಾ ಇಳಿತೀನಿ. ಅದಕ್ ಮುಂಚೆ ತಗೋ ಈ ಮೆಮೊ. ಸರ್ ನೀವು? ಎಸ್, ವಿಜಿಲೆನ್ಸ್ ಆಫೀಸರ್. ನಾನಿರುವುದೇ ನಿಮಗಾಗಿ ಕಣ್ಣೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು? ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್, ಸೇಲ್ಸ್ ಪರ್ಸನ್. ಸರ್, ನೀವು ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ? ಸೋಡಾ ಮೇಕರ್, ವೆಜಿಟೇಬಲ್ ಚಾಪರ್ಸ್. ಡೆಮಾನ್ಸ್ಟ್ರೇಟ್ ಮಾಡ್ತೀರಾ? ಶೂರ್ ಸರ್, ಶೂರ್. ಯಾ ಪ್ಲೀಸ್ ಕಮ್ ಇನ್. ಎಸ್ ಸರ್. ಗ್ಲಾಸು, ವಾಟರ್. ಸರ್, ಮೊದಲು ನೀವು ಈ ಕ್ಯಾಪ್ ಅನ್ನ ತೆಗಿಬೇಕು. ನಂತರ ಇದರಲ್ಲಿ 250 to 300 ml ನೀರನ್ನ ಹಾಕ್ಬೇಕು. ಈ ತರ ಹಾಕ್ಬೇಕು ಸರ್. ಇದು ತುಂಬಿದ ನಂತರ ಇದನ್ನ ಮುಚ್ಚಿ ಈ ಬಟನ್ ನ 3 ಬಾರಿ ಪ್ರೆಸ್ ಮಾಡ್ಬೇಕು. 3 times. 1, 2 and 3. ಸರ್, ಯುವರ್ ಸೋಡಾ ಇಸ್ ರೆಡಿ. ಹ್ಯಾವ್ ಇಟ್ ಸರ್. ಬರೀ ಸೋಡಾ ಕುಡಿದ್ರೆ ಟೇಸ್ಟ್ ಇರೋದಿಲ್ಲ. ದಿಸ್ ಇಸ್ ವೆರಿ ಗುಡ್ ಟೇಸ್ಟ್. ಅದೇನೋ ವೆಜಿಟೇಬಲ್ ಚಾಪರ್ಸ್ ಏನೋ ಇದೆ ಅಂದ್ರಲ್ಲ, ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀರಾ? ಶೂರ್ ಸರ್, ಶೂರ್. ದಿಸ್ ಇಸ್ ಕಟರ್ ಸರ್. ಕ್ಯಾರೆಟ್, ಸೌತೆಕಾಯಿ. ಸರ್, ವೆಜಿಟೇಬಲ್ಸ್ ರೆಡಿ ಸರ್. ಥ್ಯಾಂಕ್ ಯು. ಒನ್ ಮೋರ್ ಗ್ಲಾಸ್ ಸೋಡಾ ಪ್ಲೀಸ್. ಡೆಫಿನೆಟ್ಲಿ ಸರ್, ಶೂರ್ ಸರ್. ಸರ್, ಸೋಡಾ ರೆಡಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ಸರ್. One more little vegetable and one more glass soda, please. Sure, sir. Sure. Yeah. Very good. Very good. Nice. 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 Sir. Nice. ಇವತ್ತಿನ ಊಟ ರೆಡಿ. ತಗೊಳ. ನನ್ನ ಮಗನೇ, ಅವನು ಒಂದಿಟ್ಟ,
ನೀನು ಒಂದು ಡಜನ್ ಇರ್ತೀಯಾ? ಲೋ ಜನ್ನಿ, ಪ್ರೊಫೆಷನ್ ಇದೆಲ್ಲ ಸಹಜ ಕಣ. ಡೋಂಟ್ ವರಿ, ಬಾ ತಗೋ ತಿನ್ನು. ಸುಮ್ನೆ ರೇಗ್ಸ್ಬೇಡ ಕಣ. ಏ ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಲ್ಲೋ. ನಿನ್ ತರ ನಮ್ಗೂ ಅಪ್ಸೆಟ್ ಆಗಿದೆ. ನನ್ ಮುಖ ನೋಡು, ಆಫೀಸರ್ ಕೈಯಲ್ಲಿ ಮೆಮೊ ತಗೊಂಡವನ್ ತರನ ಇದೆ. ಅವನ್ ಮುಖ ನೋಡು, ಗಾರ್ವನ್ ಕೈಯಲ್ಲಿ ಉಗಿಸ್ಕೊಂಡವನ್ ತರನ ಇದೆ. ಇವನ್ ಮುಖ ನೋಡು, ಗಾಂಧಿನಗರದ ಸಿನಿಮಾ ಜನರು ಕತ್ತಿಳಿದು ಆಚೆ ತಬ್ಬಿದ ತರನ ಇದೆ. ಮಾನ ಮರ್ಯಾದೆ ಇಲ್ದಿರೋ ಜನ್ಮ ನಿಮ್ದು. ನಾನ್ ಹಾಗಲ್ಲಪ್ಪ. ಲೋ ಮುಚ್ಕೊಂಡಿರ್ತೀಯಾ? ಇವತ್ತೇನಾರು ಚಾನ್ಸ್ ಸಿಕ್ಕಿದ್ರೆ ಒಂದ್ ಒಳ್ಳೆ ಕತೆ ಹೇಳೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನ್ ಮಾಡಿರೋ ಕಥೆಗಳೆಲ್ಲ ನಮ್ಗೆ ಗೊತ್ತು. ಎಲ್ಲ ಡಬ್ಬಾ ಕಥೆಗಳು. ಇನ್ನೇನ್ ಹೊಸ ಕತೆ ಹೇಳಕ್ ಹೋಯ್ದಪ್ಪ? ಲೋ ನಿಜ ಹೇಳ್ತಾ ಇದೀನೋ. ಇವತ್ತು ಮನೆಯಿಂದ ಹೋಟ್ಲ್ಗೆ ಹೋಗೋ ದಾರಿಲಿ ಒಂದ್ ಒಳ್ಳೆ ಕತೆ ಮಾಡದ್ನಮ್ಮ. ಟೈಟ್ಲ್ ಏನ್ ಗೊತ್ತಾ? ಹುಡುಗಿಗಾಗಿ. ಸೈಡ್. ಓಪನಿಂಗ್ ನಲ್ಲಿ ಬಿಲ್ಡಪ್ ಜಾಸ್ತಿ ಆಯ್ತು. ಲಾ ನಿನ್ ಈ ಗಾಂಧಿನಗರ್ ಸ್ಟೈಲ್ ಬಿಟ್ಟು ಎಲ್ರಿಗೂ ಅರ್ಥ ಆಗೋ ತರ ಸಿಂಪಲ್ ಆಗಿ ಕತೆ ಹೇಳ್ತೀಯಾ? ಓಕೆನಮ್ಮ. ನೋಡ್ರ, ಇವತ್ತಿನ ಪರಿಸ್ಥಿತಿಲಿ ಹೆಣ್ಣಿನ ಮೇಲೆ ನಡೀತಾ ಇರೋ ದೌರ್ಜನ್ಯ, ಶೋಷಣೆ, ಭ್ರೂಣ ಹತ್ಯೆ ಇದನ್ನೆಲ್ಲ ಪಾಯಿಂಟ್ಸ್ ಆಗಿ ಇಟ್ಕೊಂಡು ಒಂದ್ ಕತೆ ಮಾಡಿದೀನಿ. ಇದೇ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಕಂಟಿನ್ಯೂ ಆದ್ರೆ ಇನ್ನು 50 ವರ್ಷಕ್ಕೆ ಈ ಭೂಮಿ ಮೇಲೆ ಇಡೀ ಹೆಣ್ಣಿನ ಸಂತತಿನೇ ಖಾಲಿಯಾಗಿ ಗಂಡನ್ನೇ ಮದುವೆ ಆಗ್ಬೇಕಾಗ್ ಬರುತ್ತೆ. ಹೆಣ್ಣು ಸಂಗಾತಿನೇ ಇಲ್ದೆ ಗಂಡು ಹುಚ್ಚುಚ್ಚಾಗಿ ಅಲಿಬೇಕಾಗ್ ಬರುತ್ತೆ. ಆಮೇಲೆ ಹೆಣ್ಣು ಸಂಗಾತಿಗೋಸ್ಕರ ಗಂಡು ಯಾವ್ಯಾವ ರೀತಿ ಕಷ್ಟ ಪಡ್ತಾನೆ ಅನ್ನೋದೇ ನನ್ ಸಬ್ಜೆಕ್ಟ್. ಹೇಗಿದ್ಯಮ್ಮ? ಎಲ್ಲೋ ಇಟ್ಟಿದ್ದೆ ಈ ಕಥೆನ. ನೀನೀಗ ಹೇಳ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ನಮ್ಮ. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದ? ಬೇಡ ಅನ್ಬಿಟ್ಟು ಹೊಡೀರೋ. ಕಾರಣ ಹೇಳ್ಬೇಕಂತೆ ಕಾರಣ. ನನ್ನ ಮಗನೇ, ನಮ್ಮ ಸುತ್ತ ನಡೆಯೋ ರಿಯಲ್ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಸುಂದರವಾದ ಕತೆ ಮಾಡೋ ಅಂದ್ರೆ ಯಾವ್ದೋ ಫ್ಯಾಂಟಸಿ ಕಾನ್ಸೆಪ್ಟ್ ಇಟ್ಕೊಂಡು ಕತೆ ಮಾಡ್ತಂತೆ. ಹಾಕ್ಬಿಡ್ತೀನಿ ನೋಡು. ಹೌದಾ? ಮತ್ತೆ ಹುಡುಗಿಯಾಗಿ ಅಂತ ಒಂದೊಳ್ಳೆ ಟೈಟ್ಲ್ ಇಟ್ಕೊಂಡು ಇವತ್ತು ಹುಡುಗಿಯ ಏನೇನ ಮಾಡ್ತಾರೆ ಅದ್ರ ಬಗ್ಗೆ ಕಥೆ ಮಾಡೋ. ಹೇಯ್, ನೀನ್ ಹೇಳೋದು ಕರೆಕ್ಟ್ ಮಗ. ಇದ್ರ ಮೇಲೆ ಒಂದ್ ಕತೆ ಮಾಡ್ತೀನಿ. ಇನ್ಸ್ಪಿರೇಷನ್ ಅಂಡ್ ರೆಫರೆನ್ಸ್ಗೆ ನಮಗಿಂತ ಇನ್ಯಾರು ಬೇಕು ಈ ದೇಶದಲ್ಲಿ?